ಬೆಳಗಾವಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಪವರ್ ಶಾಕ್. ಹೆಸ್ಕಾಂಗೆ ಕಟ್ಟಬೇಕಾಗಿದ್ದ 2.31 ಲಕ್ಷ ಕರೆಂಟ್ ಬಿಲ್ ಬಾಕಿ. ಈ ಹಿನ್ನೆಲೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದೆ ಹೆಸ್ಕಾಂ. ಕಚೇರಿಯಲ್ಲಿ ಕರೆಂಟ್ ಇಲ್ಲದೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಡಿಸಿ ಕಚೇರಿ ಆವರಣದಲ್ಲಿರುವಂತಹ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಕರೆಂಟ್ ಇಲ್ಲ. ಹಿಂಗಾಗಿ ಸೇವೆಯಲ್ಲಿ ವ್ಯತ್ಯಯ. ನೋಡಿ, ಬಾಕಿ ಉಳಿಸ್ಕೊಂಡಿದ್ದಾರೆ, ಬಿಲ್ ಕಟ್ಟಿಲ್ಲ. ಹಿಂಗಾಗಿ ಹೆಸ್ಕಾಂನವರು ಬಂದ್ರು, ವೈರ್ ಕಟ್ ಮಾಡ್ಕೊಂಡು ಹೋದ್ರು. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಈಗ ಸಿಟ್ಟಾಗ್ತಾ ಇದ್ದಾರೆ. ಡಿಸಿ ಆಫೀಸಲ್ಲಿ ಕರೆಂಟ್ ಇಲ್ಲ, ಸಬ್ ರಿಜಿಸ್ಟರ್ ವಿಂಗ್ ಅಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂತ ಹೇಳಿ ಸಿಸ್ಟಮ್ ಎಲ್ಲ ಆಫ್ ಆಗಿದೆ. ಜನರಿಗೆ ಯಾವುದೇ ರೀತಿಯ ಸೇವೆಗಳು ಸಿಗ್ತಾ ಇಲ್ಲ. ಬೆಳಗಾವಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಪವರ್ ಶಾಕ್. ಹೆಸ್ಕಾಂಗೆ ಕಟ್ಟಬೇಕಾಗಿದ್ದ 2.31 ಲಕ್ಷ ಕರೆಂಟ್ ಬಿಲ್ ಬಾಕಿ. ಈ ಹಿನ್ನೆಲೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದೆ ಹೆಸ್ಕಾಂ. ಕಚೇರಿಯಲ್ಲಿ ಕರೆಂಟ್ ಇಲ್ಲದೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಡಿಸಿ ಕಚೇರಿ ಆವರಣದಲ್ಲಿರುವಂತಹ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಕರೆಂಟ್ ಇಲ್ಲ. ಹಿಂಗಾಗಿ ಸೇವೆಯಲ್ಲಿ ವ್ಯತ್ಯಯ. ನೋಡಿ, ಬಾಕಿ ಉಳಿಸ್ಕೊಂಡಿದ್ದಾರೆ, ಬಿಲ್ ಕಟ್ಟಿಲ್ಲ. ಹಿಂಗಾಗಿ ಹೆಸ್ಕಾಂನವರು ಬಂದ್ರು, ವೈರ್ ಕಟ್ ಮಾಡ್ಕೊಂಡು ಹೋದ್ರು. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಈಗ ಸಿಟ್ಟಾಗ್ತಾ ಇದ್ದಾರೆ. ಡಿಸಿ ಆಫೀಸಲ್ಲಿ ಕರೆಂಟ್ ಇಲ್ಲ, ಸಬ್ ರಿಜಿಸ್ಟರ್ ವಿಂಗ್ ಅಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂತ ಹೇಳಿ ಸಿಸ್ಟಮ್ ಎಲ್ಲ ಆಫ್ ಆಗಿದೆ. ಜನರಿಗೆ ಯಾವುದೇ ರೀತಿಯ ಸೇವೆಗಳು ಸಿಗ್ತಾ ಇಲ್ಲ. ಬೆಳಗಾವಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಪವರ್ ಶಾಕ್. ಹೆಸ್ಕಾಂಗೆ ಕಟ್ಟಬೇಕಾಗಿದ್ದ 2.31 ಲಕ್ಷ ಕರೆಂಟ್ ಬಿಲ್ ಬಾಕಿ. ಈ ಹಿನ್ನೆಲೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದೆ ಹೆಸ್ಕಾಂ. ಕಚೇರಿಯಲ್ಲಿ ಕರೆಂಟ್ ಇಲ್ಲದೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಡಿಸಿ ಕಚೇರಿ ಆವರಣದಲ್ಲಿರುವಂತಹ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಕರೆಂಟ್ ಇಲ್ಲ. ಹಿಂಗಾಗಿ ಸೇವೆಯಲ್ಲಿ ವ್ಯತ್ಯಯ. ನೋಡಿ, ಬಾಕಿ ಉಳಿಸ್ಕೊಂಡಿದ್ದಾರೆ, ಬಿಲ್ ಕಟ್ಟಿಲ್ಲ. ಹಿಂಗಾಗಿ ಹೆಸ್ಕಾಂನವರು ಬಂದ್ರು, ವೈರ್ ಕಟ್ ಮಾಡ್ಕೊಂಡು ಹೋದ್ರು. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಈಗ ಸಿಟ್ಟಾಗ್ತಾ ಇದ್ದಾರೆ. ಡಿಸಿ ಆಫೀಸಲ್ಲಿ ಕರೆಂಟ್ ಇಲ್ಲ, ಸಬ್ ರಿಜಿಸ್ಟರ್ ವಿಂಗ್ ಅಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂತ ಹೇಳಿ ಸಿಸ್ಟಮ್ ಎಲ್ಲ ಆಫ್ ಆಗಿದೆ. ಜನರಿಗೆ ಯಾವುದೇ ರೀತಿಯ ಸೇವೆಗಳು ಸಿಗ್ತಾ ಇಲ್ಲ. ಬೆಳಗಾವಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಪವರ್ ಶಾಕ್. ಹೆಸ್ಕಾಂಗೆ ಕಟ್ಟಬೇಕಾಗಿದ್ದ 2.31 ಲಕ್ಷ ಕರೆಂಟ್ ಬಿಲ್ ಬಾಕಿ. ಈ ಹಿನ್ನೆಲೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದೆ ಹೆಸ್ಕಾಂ. ಕಚೇರಿಯಲ್ಲಿ ಕರೆಂಟ್ ಇಲ್ಲದೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಡಿಸಿ ಕಚೇರಿ ಆವರಣದಲ್ಲಿರುವಂತಹ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಕರೆಂಟ್ ಇಲ್ಲ. ಹಿಂಗಾಗಿ ಸೇವೆಯಲ್ಲಿ ವ್ಯತ್ಯಯ. ನೋಡಿ, ಬಾಕಿ ಉಳಿಸ್ಕೊಂಡಿದ್ದಾರೆ, ಬಿಲ್ ಕಟ್ಟಿಲ್ಲ. ಹಿಂಗಾಗಿ ಹೆಸ್ಕಾಂನವರು ಬಂದ್ರು, ವೈರ್ ಕಟ್ ಮಾಡ್ಕೊಂಡು ಹೋದ್ರು. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಈಗ ಸಿಟ್ಟಾಗ್ತಾ ಇದ್ದಾರೆ. ಡಿಸಿ ಆಫೀಸಲ್ಲಿ ಕರೆಂಟ್ ಇಲ್ಲ, ಸಬ್ ರಿಜಿಸ್ಟರ್ ವಿಂಗ್ ಅಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂತ ಹೇಳಿ ಸಿಸ್ಟಮ್ ಎಲ್ಲ ಆಫ್ ಆಗಿದೆ. ಜನರಿಗೆ ಯಾವುದೇ ರೀತಿಯ ಸೇವೆಗಳು ಸಿಗ್ತಾ ಇಲ್ಲ. ಬೆಳಗಾವಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಪವರ್ ಶಾಕ್. ಹೆಸ್ಕಾಂಗೆ ಕಟ್ಟಬೇಕಾಗಿದ್ದ 2.31 ಲಕ್ಷ ಕರೆಂಟ್ ಬಿಲ್ ಬಾಕಿ. ಈ ಹಿನ್ನೆಲೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದೆ ಹೆಸ್ಕಾಂ. ಕಚೇರಿಯಲ್ಲಿ ಕರೆಂಟ್ ಇಲ್ಲದೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಡಿಸಿ ಕಚೇರಿ ಆವರಣದಲ್ಲಿರುವಂತಹ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಕರೆಂಟ್ ಇಲ್ಲ. ಹಿಂಗಾಗಿ ಸೇವೆಯಲ್ಲಿ ವ್ಯತ್ಯಯ. ನೋಡಿ, ಬಾಕಿ ಉಳಿಸ್ಕೊಂಡಿದ್ದಾರೆ, ಬಿಲ್ ಕಟ್ಟಿಲ್ಲ. ಹಿಂಗಾಗಿ ಹೆಸ್ಕಾಂನವರು ಬಂದ್ರು, ವೈರ್ ಕಟ್ ಮಾಡ್ಕೊಂಡು ಹೋದ್ರು. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಈಗ ಸಿಟ್ಟಾಗ್ತಾ ಇದ್ದಾರೆ. ಡಿಸಿ ಆಫೀಸಲ್ಲಿ ಕರೆಂಟ್ ಇಲ್ಲ, ಸಬ್ ರಿಜಿಸ್ಟರ್ ವಿಂಗ್ ಅಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂತ ಹೇಳಿ ಸಿಸ್ಟಮ್ ಎಲ್ಲ ಆಫ್ ಆಗಿದೆ. ಜನರಿಗೆ ಯಾವುದೇ ರೀತಿಯ ಸೇವೆಗಳು ಸಿಗ್ತಾ ಇಲ್ಲ. ಬೆಳಗಾವಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಪವರ್ ಶಾಕ್. ಹೆಸ್ಕಾಂಗೆ ಕಟ್ಟಬೇಕಾಗಿದ್ದ 2.31 ಲಕ್ಷ ಕರೆಂಟ್ ಬಿಲ್ ಬಾಕಿ. ಈ ಹಿನ್ನೆಲೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದೆ ಹೆಸ್ಕಾಂ. ಕಚೇರಿಯಲ್ಲಿ ಕರೆಂಟ್ ಇಲ್ಲದೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಡಿಸಿ ಕಚೇರಿ ಆವರಣದಲ್ಲಿರುವಂತಹ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಕರೆಂಟ್ ಇಲ್ಲ. ಹಿಂಗಾಗಿ ಸೇವೆಯಲ್ಲಿ ವ್ಯತ್ಯಯ. ನೋಡಿ, ಬಾಕಿ ಉಳಿಸ್ಕೊಂಡಿದ್ದಾರೆ, ಬಿಲ್ ಕಟ್ಟಿಲ್ಲ. ಹಿಂಗಾಗಿ ಹೆಸ್ಕಾಂನವರು ಬಂದ್ರು, ವೈರ್ ಕಟ್ ಮಾಡ್ಕೊಂಡು ಹೋದ್ರು. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಈಗ ಸಿಟ್ಟಾಗ್ತಾ ಇದ್ದಾರೆ. ಡಿಸಿ ಆಫೀಸಲ್ಲಿ ಕರೆಂಟ್ ಇಲ್ಲ, ಸಬ್ ರಿಜಿಸ್ಟರ್ ವಿಂಗ್ ಅಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂತ ಹೇಳಿ ಸಿಸ್ಟಮ್ ಎಲ್ಲ ಆಫ್ ಆಗಿದೆ. ಜನರಿಗೆ ಯಾವುದೇ ರೀತಿಯ ಸೇವೆಗಳು ಸಿಗ್ತಾ ಇಲ್ಲ.
ಬೆಳಗಾವಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಪವರ್ ಶಾಕ್. ಹೆಸ್ಕಾಂಗೆ ಕಟ್ಟಬೇಕಾಗಿದ್ದ 2.31 ಲಕ್ಷ ಕರೆಂಟ್ ಬಿಲ್ ಬಾಕಿ. ಈ ಹಿನ್ನೆಲೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದೆ ಹೆಸ್ಕಾಂ. ಕಚೇರಿಯಲ್ಲಿ ಕರೆಂಟ್ ಇಲ್ಲದೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಡಿಸಿ ಕಚೇರಿ ಆವರಣದಲ್ಲಿರುವಂತಹ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಕರೆಂಟ್ ಇಲ್ಲ, ಹಿಂಗಾಗಿ ಸೇವೆಯಲ್ಲಿ ವ್ಯತ್ಯಯ. ನೋಡಿ, ಬಾಕಿ ಉಳಿಸ್ಕೊಂಡಿದ್ದಾರೆ, ಬಿಲ್ ಕಟ್ಟಿಲ್ಲ. ಹಿಂಗಾಗಿ ಹೆಸ್ಕಾಂನವರು ಬಂದ್ರು, ವೈರ್ ಕಟ್ ಮಾಡ್ಕೊಂಡು ಹೋದ್ರು. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಈಗ ಸಿಟ್ಟಾಗ್ತಾ ಇದ್ದಾರೆ. ಡಿಸಿ ಆಫೀಸಲ್ಲಿ ಕರೆಂಟ್ ಇಲ್ಲ, ಸಬ್ ರಿಜಿಸ್ಟರ್ ವಿಂಗ್ ಅಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂತ ಹೇಳಿ ಸಿಸ್ಟಮ್ ಎಲ್ಲ ಆಫ್ ಆಗಿದೆ. ಜನರಿಗೆ ಯಾವುದೇ ರೀತಿಯ ಸೇವೆಗಳು ಸಿಗ್ತಾ ಇಲ್ಲ. ಬೆಳಗಾವಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಪವರ್ ಶಾಕ್. ಹೆಸ್ಕಾಂಗೆ ಕಟ್ಟಬೇಕಾಗಿದ್ದ 2.31 ಲಕ್ಷ ಕರೆಂಟ್ ಬಿಲ್ ಬಾಕಿ. ಈ ಹಿನ್ನೆಲೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದೆ ಹೆಸ್ಕಾಂ. ಕಚೇರಿಯಲ್ಲಿ ಕರೆಂಟ್ ಇಲ್ಲದೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಡಿಸಿ ಕಚೇರಿ ಆವರಣದಲ್ಲಿರುವಂತಹ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಕರೆಂಟ್ ಇಲ್ಲ, ಹಿಂಗಾಗಿ ಸೇವೆಯಲ್ಲಿ ವ್ಯತ್ಯಯ. ನೋಡಿ, ಬಾಕಿ ಉಳಿಸ್ಕೊಂಡಿದ್ದಾರೆ, ಬಿಲ್ ಕಟ್ಟಿಲ್ಲ. ಹಿಂಗಾಗಿ ಹೆಸ್ಕಾಂನವರು ಬಂದ್ರು, ವೈರ್ ಕಟ್ ಮಾಡ್ಕೊಂಡು ಹೋದ್ರು. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಈಗ ಸಿಟ್ಟಾಗ್ತಾ ಇದ್ದಾರೆ. ಡಿಸಿ ಆಫೀಸಲ್ಲಿ ಕರೆಂಟ್ ಇಲ್ಲ, ಸಬ್ ರಿಜಿಸ್ಟರ್ ವಿಂಗ್ ಅಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂತ ಹೇಳಿ ಸಿಸ್ಟಮ್ ಎಲ್ಲ ಆಫ್ ಆಗಿದೆ. ಜನರಿಗೆ ಯಾವುದೇ ರೀತಿಯ ಸೇವೆಗಳು ಸಿಗ್ತಾ ಇಲ್ಲ. ಬೆಳಗಾವಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಪವರ್ ಶಾಕ್. ಹೆಸ್ಕಾಂಗೆ ಕಟ್ಟಬೇಕಾಗಿದ್ದ 2.31 ಲಕ್ಷ ಕರೆಂಟ್ ಬಿಲ್ ಬಾಕಿ. ಈ ಹಿನ್ನೆಲೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದೆ ಹೆಸ್ಕಾಂ. ಕಚೇರಿಯಲ್ಲಿ ಕರೆಂಟ್ ಇಲ್ಲದೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಡಿಸಿ ಕಚೇರಿ ಆವರಣದಲ್ಲಿರುವಂತಹ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಕರೆಂಟ್ ಇಲ್ಲ, ಹಿಂಗಾಗಿ ಸೇವೆಯಲ್ಲಿ ವ್ಯತ್ಯಯ. ನೋಡಿ, ಬಾಕಿ ಉಳಿಸ್ಕೊಂಡಿದ್ದಾರೆ, ಬಿಲ್ ಕಟ್ಟಿಲ್ಲ. ಹಿಂಗಾಗಿ ಹೆಸ್ಕಾಂನವರು ಬಂದ್ರು, ವೈರ್ ಕಟ್ ಮಾಡ್ಕೊಂಡು ಹೋದ್ರು. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಈಗ ಸಿಟ್ಟಾಗ್ತಾ ಇದ್ದಾರೆ. ಡಿಸಿ ಆಫೀಸಲ್ಲಿ ಕರೆಂಟ್ ಇಲ್ಲ, ಸಬ್ ರಿಜಿಸ್ಟರ್ ವಿಂಗ್ ಅಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂತ ಹೇಳಿ ಸಿಸ್ಟಮ್ ಎಲ್ಲ ಆಫ್ ಆಗಿದೆ. ಜನರಿಗೆ ಯಾವುದೇ ರೀತಿಯ ಸೇವೆಗಳು ಸಿಗ್ತಾ ಇಲ್ಲ. ಬೆಳಗಾವಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಪವರ್ ಶಾಕ್. ಹೆಸ್ಕಾಂಗೆ ಕಟ್ಟಬೇಕಾಗಿದ್ದ 2.31 ಲಕ್ಷ ಕರೆಂಟ್ ಬಿಲ್ ಬಾಕಿ. ಈ ಹಿನ್ನೆಲೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದೆ ಹೆಸ್ಕಾಂ. ಕಚೇರಿಯಲ್ಲಿ ಕರೆಂಟ್ ಇಲ್ಲದೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಡಿಸಿ ಕಚೇರಿ ಆವರಣದಲ್ಲಿರುವಂತಹ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಕರೆಂಟ್ ಇಲ್ಲ, ಹಿಂಗಾಗಿ ಸೇವೆಯಲ್ಲಿ ವ್ಯತ್ಯಯ. ನೋಡಿ, ಬಾಕಿ ಉಳಿಸ್ಕೊಂಡಿದ್ದಾರೆ, ಬಿಲ್ ಕಟ್ಟಿಲ್ಲ. ಹಿಂಗಾಗಿ ಹೆಸ್ಕಾಂನವರು ಬಂದ್ರು, ವೈರ್ ಕಟ್ ಮಾಡ್ಕೊಂಡು ಹೋದ್ರು. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಈಗ ಸಿಟ್ಟಾಗ್ತಾ ಇದ್ದಾರೆ. ಡಿಸಿ ಆಫೀಸಲ್ಲಿ ಕರೆಂಟ್ ಇಲ್ಲ, ಸಬ್ ರಿಜಿಸ್ಟರ್ ವಿಂಗ್ ಅಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂತ ಹೇಳಿ ಸಿಸ್ಟಮ್ ಎಲ್ಲ ಆಫ್ ಆಗಿದೆ. ಜನರಿಗೆ ಯಾವುದೇ ರೀತಿಯ ಸೇವೆಗಳು ಸಿಗ್ತಾ ಇಲ್ಲ. ಬೆಳಗಾವಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಪವರ್ ಶಾಕ್. ಹೆಸ್ಕಾಂಗೆ ಕಟ್ಟಬೇಕಾಗಿದ್ದ 2.31 ಲಕ್ಷ ಕರೆಂಟ್ ಬಿಲ್ ಬಾಕಿ. ಈ ಹಿನ್ನೆಲೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದೆ ಹೆಸ್ಕಾಂ. ಕಚೇರಿಯಲ್ಲಿ ಕರೆಂಟ್ ಇಲ್ಲದೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಡಿಸಿ ಕಚೇರಿ ಆವರಣದಲ್ಲಿರುವಂತಹ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಕರೆಂಟ್ ಇಲ್ಲ, ಹಿಂಗಾಗಿ ಸೇವೆಯಲ್ಲಿ ವ್ಯತ್ಯಯ. ನೋಡಿ, ಬಾಕಿ ಉಳಿಸ್ಕೊಂಡಿದ್ದಾರೆ, ಬಿಲ್ ಕಟ್ಟಿಲ್ಲ. ಹಿಂಗಾಗಿ ಹೆಸ್ಕಾಂನವರು ಬಂದ್ರು, ವೈರ್ ಕಟ್ ಮಾಡ್ಕೊಂಡು ಹೋದ್ರು. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಈಗ ಸಿಟ್ಟಾಗ್ತಾ ಇದ್ದಾರೆ. ಡಿಸಿ ಆಫೀಸಲ್ಲಿ ಕರೆಂಟ್ ಇಲ್ಲ, ಸಬ್ ರಿಜಿಸ್ಟರ್ ವಿಂಗ್ ಅಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂತ ಹೇಳಿ ಸಿಸ್ಟಮ್ ಎಲ್ಲ ಆಫ್ ಆಗಿದೆ. ಜನರಿಗೆ ಯಾವುದೇ ರೀತಿಯ ಸೇವೆಗಳು ಸಿಗ್ತಾ ಇಲ್ಲ. ಬೆಳಗಾವಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಪವರ್ ಶಾಕ್. ಹೆಸ್ಕಾಂಗೆ ಕಟ್ಟಬೇಕಾಗಿದ್ದ 2.31 ಲಕ್ಷ ಕರೆಂಟ್ ಬಿಲ್ ಬಾಕಿ. ಈ ಹಿನ್ನೆಲೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದೆ ಹೆಸ್ಕಾಂ. ಕಚೇರಿಯಲ್ಲಿ ಕರೆಂಟ್ ಇಲ್ಲದೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಡಿಸಿ ಕಚೇರಿ ಆವರಣದಲ್ಲಿರುವಂತಹ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಕರೆಂಟ್ ಇಲ್ಲ, ಹಿಂಗಾಗಿ ಸೇವೆಯಲ್ಲಿ ವ್ಯತ್ಯಯ. ನೋಡಿ, ಬಾಕಿ ಉಳಿಸ್ಕೊಂಡಿದ್ದಾರೆ, ಬಿಲ್ ಕಟ್ಟಿಲ್ಲ. ಹಿಂಗಾಗಿ ಹೆಸ್ಕಾಂನವರು ಬಂದ್ರು, ವೈರ್ ಕಟ್ ಮಾಡ್ಕೊಂಡು ಹೋದ್ರು. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಈಗ ಸಿಟ್ಟಾಗ್ತಾ ಇದ್ದಾರೆ. ಡಿಸಿ ಆಫೀಸಲ್ಲಿ ಕರೆಂಟ್ ಇಲ್ಲ, ಸಬ್ ರಿಜಿಸ್ಟರ್ ವಿಂಗ್ ಅಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂತ ಹೇಳಿ ಸಿಸ್ಟಮ್ ಎಲ್ಲ ಆಫ್ ಆಗಿದೆ. ಜನರಿಗೆ ಯಾವುದೇ ರೀತಿಯ ಸೇವೆಗಳು ಸಿಗ್ತಾ ಇಲ್ಲ.